ನನ್ ಕಸಿನ್ ಮನೇಲಿ ಇವತ್ತು ತೊಟ್ಲು ಕರ್ಕೊಬರೋ ಶಾಸ್ತ್ರ ಇತ್ತು. ಆಷಾಢ ಸ್ಟಾರ್ಟ್ ಆಗುತ್ತೆ ಅಂತ ಮಳೆಲೆ ಫಂಕ್ಷನ್ ಇಟ್ಕೊಂಡಿದ್ರು. ನಮ್ ಸೈಡು ಮಗುನ ಫಸ್ಟ್ ಟೈಮು ಮಾವುದಿರೆ ಹಾಕೋದು ತೊಟ್ಲಿಗೆ. ಮನೆಗೆ ಮಗು ಬರ್ತಿದೆ ಅಂದ್ರೆ ಎಷ್ಟು ಖುಷಿ ಅಲ್ವಾ. ಮಗು ಹುಟ್ಟುತ್ತಿದ್ದಂಗೆ ಅಜ್ಜಿ ತಾತ ಅಪ್ಪ ಅಮ್ಮ ಅನ್ನೋ ಸಂಬಂಧ ಉಟ್ಕೊಳುತ್ತೆ. ಮನೇಲಿ ಒಂದ್ ಮಗು ಇದ್ರೆ ಎಂತ ಬೇಜಾರಾದ್ರೂನು ಮರ್ತೋಗುತ್ತೆ. ಹೂವಿನ ಈ ಮಳೆಲಿ ಒಳಗ್ ಇಟ್ಕೊಳೋದೇ ಕಷ್ಟ, ಓಡೋಗ್ತಿದ್ದ ಪದೇ ಪದೇ. ನಮ್ ಸೈಡು ಏನೇ ಫಂಕ್ಷನ್ ಹಬ್ಬ ಇಲ್ಲಿ ಫಸ್ಟ್ ಹಿರಿಯರಿಗೆ ಎಡೆ ಮಾಡ್ತೀವಿ. ಎಡೆ ಮಾಡಿದ್ ನೆಕ್ಸ್ಟ್ ಸ್ಟಾರ್ಟ್ ಆಗೋದೇ ಎಣ್ಣೆ ಪಾರ್ಟಿ. ಯಾವಾಗ್ಲೂ ಹೇಳೋ ತರ ಮಲ್ನಾಡವರಿಗೆ ಎಣ್ಣೆ ತುಂಡು ಇಲ್ಲ ಅಂದ್ರೆ ಫಂಕ್ಷನ್ ನಡೆಯಲ್ಲ. ಈ ತರಾನು ಬಾಟ್ಲಿ ಓಪನ್ ಮಾಡ್ಬೋದು ಅಂತ ಚಿಕ್ಕಪ್ಪ ಓಪನ್ ಮಾಡಿದಾಗ್ಲೇ ಗೊತ್ತಾಗಿತ್ತು. ತ್ರಿಶೂಲ್ಗೆ ಸಾನ್ವಿತ್ತು ಸಣ್ಣ ಮಾವ ಆಗ್ಬೇಕು. ಇವ್ನು ಓಡಾಡೋದೇ ಕಷ್ಟ, ಅವ್ನ್ ಬೇರೆ ಎತ್ಕೊಂಡಿದ್ದಾನೆ. ಮಳೆ ಬರ್ತಿದ್ರಿಂದ ಫಸ್ಟ್ ಟ್ರಿಪ್ ಊಟಕ್ಕೆ ಕೂತ್ವಿ. ಸ್ವಲ್ಪ ಜನ ಇದ್ದಿದ್ರಿಂದ ಕಸಿನ್ಸೇ ಎಲ್ಲ ಊಟ ಬಡಿಸ್ತಾ ಇದ್ರು. ಊಟ ಮಾತ್ರ ತುಂಬಾ ವೆರೈಟಿ ಮಾಡಿಸಿದ್ರು. ನಮ್ದು ಊಟ ಆದ ತಕ್ಷಣ ಸೆಕೆಂಡ್ ಟ್ರಿಪ್ ಊಟ ಬಡಿಸ್ತಾ ಇದ್ರು. ಈ ಮಳೆಲಿ ನಾವು ಫಂಕ್ಷನ್ ಅಟೆಂಡ್ ಮಾಡೋಕೆ ಕಷ್ಟ ಆದ್ರೆ ತೋಟಕ್ಕೆ ಕಳ್ಳ ಹೊಡಿಯಕ್ ಜನ ಬಂದಿದ್ರು. ಈ ಮಳೆ ನೋಡಿ ನೋಡಿ ನಾಯಿ ಕೂಡ ಬೇಜಾರಾಗಿದೆ ಅನ್ಸುತ್ತೆ. ಮಲ್ನಾಡಲ್ಲಿ ಫಂಕ್ಷನ್ ಆದ್ರೆ ಜನ ಬರೋಕ್ಕಿಂತ ಕಾರ್ಗಳೇ ಜಾಸ್ತಿ ಇರುತ್ತೆ. ಈ ವೀಕ್ ಅಂತೂ ವಿಪರೀತ ಮಳೆ ಸ್ಟಾರ್ಟ್ ಆಗಿತ್ತು. ನಿಮ್ ಸೈಡು ಇದೇ ತರ ಮಳೆ ಬರ್ತಿದ್ಯಾ ಅಂತ ಕಮೆಂಟ್ ಮಾಡಿ. ಈ ಮಳೆಲಿ ಎಷ್ಟು ಎಣ್ಣೆ ಕುಡಿದ್ರುನು ಏರಲ್ಲ ಚಳಿಗೆ. ವಿಪರೀತ ಗಾಳಿ ಬೇರೆ ಬೀಸ್ತಾ ಇತ್ತು. ಮಳೆ ಗಾಳಿ ಇದ್ದಿದ್ರಿಂದ 1 ವೀಕ್ ಇಂದ ಕರೆಂಟೇ ಇಲ್ಲ ನಮಗೆ. ಟೈಮಲ್ಲಿ ಮಲ್ನಾಡ್ ಚಂದ ಅಂತಿರ್ತಾರೆ, ಆದ್ರೆ ಇಲ್ಲೇ ಇರೋರಿಗೆ ತುಂಬಾ ಕಷ್ಟ. ಎಲ್ಲ ಯಾಕೆ ಹಿಂಗ್ ಕೂತಿದೀರಾ ಅಂತ ಕೇಳಿದ್ರೆ ಚಳಿ ಆಗ್ತಿದೆ ಅದಕ್ಕೆ ಅಂತ ಅಂತಿದ್ರು. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಫಾಲೋ ಮಾಡಿ.